ನಮಸ್ಕಾರ, ನಾನು BR ನಾಯ್ಡು. ಭಾರತೀಯರು ಸುಧಾರಣಾ ಎಕ್ಸ್‌ಪ್ರೆಸ್‌ನಲ್ಲಿದ್ದೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಬಜೆಟ್ ಪೂರ್ವ ಅಧಿವೇಶನದ ಭಾಷಣದಲ್ಲಿ ಹೇಳಿದ್ದಾರೆ. ತಮ್ಮ ಬೊಗಳೆ ಮತ್ತು ಸುಳ್ಳುಗಳನ್ನು ಹಂಚಿಕೊಳ್ಳಲು ಪ್ರಧಾನಿಯವರಿಗೆ ಕಾಲ ಮತ್ತು ಸ್ಥಳಗಳ ಬಗ್ಗೆ ಅರಿವೇ ಇರುವುದಿಲ್ಲ ಎಂಬುದು ಈಗಾಗಲೇ ಜನರಿಗೆ ಮನದಟ್ಟಾಗಿದೆ. ಅವರ ಚುನಾವಣಾ ಭಾಷಣಕ್ಕೂ ಅಧಿವೇಶನದ ಭಾಷಣಕ್ಕೂ ಹಾಗೂ ಹಾಸ್ಯ ಪ್ರತಿಕ್ರಿಯೆಗಳಿಗೂ ವ್ಯತ್ಯಾಸವೇ ಇಲ್ಲ. ಹೆಸರು ಚೇಂಜ್ ಮಾಡೋದೇ ದೇಶದ ಅಭಿವೃದ್ಧಿ ಎಂದು ನೀವು ಭಾವಿಸಿದ್ದರೆ ನಿಮ್ಮ ಸುಧಾರಣಾ ಎಕ್ಸ್‌ಪ್ರೆಸ್‌ನ ರಿಪೇರಿಗೆ ಬಂದಿದೆ ಎಂದರ್ಥ. 13 ವರ್ಷದಿಂದ ನಿಮ್ಮ ಸುಧಾರಣಾ ಎಕ್ಸ್‌ಪ್ರೆಸ್ ಬರೀ ಬಾಯಿ ಬೊಗಳೆಯಾಗಿದೆ. ಕುಡಿಯುವ ನೀರಿನಿಂದ ಜನ ಸಾಯುತ್ತಿರುವುದು, ವಿಮಾನ ಅಪಘಾತಗಳು ಹೆಚ್ಚುತ್ತಿರುವುದು, LIC ಅಂತ ದೊಡ್ಡ ಸಂಸ್ಥೆಗಳಲ್ಲೂ ಭಾರೀ ಮಟ್ಟದ ಹಗರಣಗಳು ನಡೆದಿರುವುದು ನೋಡಿದ್ರೆ ಸುಧಾರಣಾ ಎಕ್ಸ್‌ಪ್ರೆಸ್ ಡ್ರೈವರ್ಗೆ ಅನುಭವ ಇಲ್ಲ ಅನ್ಸುತ್ತೆ. GST ಮತ್ತು ಅನುದಾನ ಹಂಚಿಕೆಯಲ್ಲಿ ಪಕ್ಷಪಾತ, ಕೋಮು ಗಲಭೆಗಳ ಹೆಚ್ಚಳ, ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಗಳನ್ನು ನೋಡಿದ್ರೆ ಪ್ಲಾಟ್ಫಾರ್ಮ್ ಬಿಟ್ಟು ಹೊರಡದ ಸುಧಾರಣಾ ಎಕ್ಸ್‌ಪ್ರೆಸ್ ಗಾಲಿ ಜಖಮಾಗಿದೆ ಅಂತ ಗೊತ್ತಾಗುತ್ತೆ. ರೂಪಾಯಿ ಬೆಲೆ ಕುಸಿತ, ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ, ನಿರುದ್ಯೋಗ ಹೆಚ್ಚಳ, ಶಿಕ್ಷಣ ಗುಣಮಟ್ಟ ಕುಸಿತ ಇವುಗಳನ್ನು ನೋಡಿದರೆ ಒಂದಂತೂ ಗ್ಯಾರಂಟಿ, ಮೋದಿಯವರ ಸುಧಾರಣಾ ಎಕ್ಸ್‌ಪ್ರೆಸ್‌ಗೆ ಹಳಿಯೇ ಇಲ್ಲ. ಇದು ಓಡ್ತಿರೋದು ಕೇವಲ ಅಂಧಭಕ್ತರ ಬಾಯಿಂದ ಅಂಧಭಕ್ತರ ಕಿವಿಗೆ. ಇನ್ನೇನಾದ್ರೂ ಹೇಳೋದಿದ್ಯಾ ಮೋದಿಜಿ? ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.